ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕುಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ತರಕಾರಿ ಬೇಕು. ಅದಾದಮೇಲೆ ಇಂಡಿಯನ್ ಗೇಟ್ ಬಾಸ್ಮತಿ ರೈಸ್, ಆಮೇಲೆ ಕರಿಬೇವು, ನಿಂಬೆಹಣ್ಣು, ಕೊತ್ತಂಬರಿ ಅದೆಲ್ಲ ಬೇಕು. ಅದಾದಮೇಲೆ ಕುಕ್ಕರ್ ಇಟ್ಟು ಸ್ಟಾರ್ಟ್ ಮಾಡೋಣ. ಆಯಿಲ್ ಹಾಕೋಬೇಕು ಸ್ವಲ್ಪ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಅದು ಸ್ವಲ್ಪ ಬಿಸಿ ಆದಮೇಲೆ ನೆಕ್ಸ್ಟ್ ನಾವು ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಅದು ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ಈರುಳ್ಳಿ, ಟೊಮ್ಯಾಟೊ ಎಲ್ಲ ಹಾಕೋಬೇಕು. ನಾನಿಲ್ಲಿ ಒಂದೊಂದಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಬೀನ್ಸ್, ಟೊಮ್ಯಾಟೊ ಎಲ್ಲ ಹಾಕ್ತಿದ್ದೀನಿ. ಸ್ವಲ್ಪ ಸಪ್ರೇಟ್ ಫ್ರೈ ಆಗುತ್ತೆ, ಒಂದೊಂದೇ ಸಪ್ರೇಟಾಗಿ ಹಾಕ್ತಾ ಇರೋದ್ರಿಂದ. ಇದೆಲ್ಲ ಫ್ರೈ ಆದಮೇಲೆ ಕೊನೆಯಲ್ಲಿ ಪೀನಟ್ ಹಾಕ್ತಿದ್ದೀನಿ. ಅದಾದಮೇಲೆ ಕುಕುಂಬರ್ ಮತ್ತು ಕ್ಯಾರೆಟ್ ಹಾಕ್ತಿದ್ದೀನಿ. ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕು. ಇದಾದಮೇಲೆ ಸ್ವಲ್ಪ ಲೆಮನ್ ಹಾಕೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಾಕಬೇಕು, ಇಲ್ಲಾಂದರೆ ಪರವಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆನೂ ಆಗಬೇಕಲ್ಲ, ಸೊ ಅದಕ್ಕೆ. ಅದಾದಮೇಲೆ ಸಾಲ್ಟ್ ಹಾಕೋಬೇಕು, ಸ್ವಲ್ಪ ಎಷ್ಟು ಬೇಕಾಗುತ್ತೆ ಅಷ್ಟು. ಇದಾದಮೇಲೆ ಬಾಸುಮತಿ ರೈಸ್ನ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ನೀರು ಹಾಕೋಬೇಕು. ಮೊದಲೇ ನೀರು ಹಾಕಿ ಅಕ್ಕಿ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಆಗಲ್ಲ ಅದು. ಸೊ ಹಾಗಾಗಿ ನಾನು ಮೊದಲೇ ರೈಸ್ ಹಾಕ್ತಿದ್ದೀನಿ. ಎಷ್ಟು ಅಕ್ಕಿನ ತೊಗೊಂಡಿರ್ತಿದ್ವಿ ಅದರ ಡಬಲ್ ನೀರು ಹಾಕಬೇಕು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಾನು. ಆಮೇಲೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ತಿದ್ದೀನಿ. ಅದು ಆಪ್ಷನಲ್, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಚೆನ್ನಾಗಿ ಕುದಿ ಬರೋವರೆಗೂ ಸ್ವಲ್ಪ ಕುದಿಸ್ಬೇಕು. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಈ ಥರ ಕುದಿ ಬರಬೇಕದು, ಅಂದರೆ ಚೆನ್ನಾಗಾಗುತ್ತೆ ರೈಸ್. ಈ ಥರ ಬಂದರೆ ಸಾಕು. ಲಿಡ್ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಎಷ್ಟು ವಿಸಿಲ್ ಹೊಡಿಸ್ತೀರಾ ಡಿಪೆಂಡ್ಸ್, 3 or 2. ನಾನಿಲ್ಲಿ 2 ವಿಸಿಲ್ ಹೊಡಿಸ್ತಾ ಇದ್ದೀನಿ. ನೋಡೋಣ ಹೇಗೆ ಬಂದಿದೆ ಅಂತ. ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ ನಾನಿಲ್ಲಿ. ಏಕೆಂದರೆ ಎಲ್ಲ ಕಡೆಯೂ ಆಗಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ಮೇಲ್ಗಡೆನೇ ಬಂದಿರುತ್ತೆ. ಈ ಥರ ಕಾಣಿಸ್ತಿದೆ, ಈ ಥರ ಬಂದಿದೆ ಫ್ರೆಂಡ್ಸ್, ಚೆನ್ನಾಗಾಗಿದೆ. ಅದಾದಮೇಲೆ ಈ ಕಡೆ ರಾಯ್ತಾನ ಪ್ರಿಪೇರ್ ಮಾಡ್ತಿದ್ದೀನಿ.
ಯಾವುದಾದ್ರೂ ರೆಸಿಪಿ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಗಾಯ್ಸ್. ವೆಜಿಟೇಬಲ್ ಪಲಾವ್ ರೆಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.